ಏನಿವತ್ತು ರಾಜ್ಯ ಸರ್ಕಾರಕ್ಕೆ ನಾವು ನಮ್ಮ ಕರ್ನಾಟಕದ ಎಲ್ಲ ಮುನ್ಸಿಪಾಲಿಟಿಗಳಿರ್ತಕ್ಕಂಥ 16,749 ಜನ ಹೊರಗುತ್ತಿಗೆ ನೌಕರರನ್ನ ನೇರ ಪಾವತಿ ಮಾಡಲಿಕ್ಕೆ ಕಡತ ಈಗಾಗಲೇ ಹಣಕಾಸು ಇಲಾಖೆ ಮುಂದೆ ಇದೆ. ಸ್ವತಃ ನಮ್ಮ ಮುಖ್ಯಮಂತ್ರಿಗಳು ಹಣಕಾಸು ಸಚಿವರಾಗಿದ್ದರಿಂದ ನಾವು ಈ ಸಭೆಯ ಮೂಲಕ ಆಗ್ರಹಪಡಿಸಿದ್ದೀವಿ. ಸ್ವಾಮಿ ಸಿದ್ದರಾಮಯ್ಯನವರೇ, ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಗಿದೆ. 3 ವರ್ಷದಿಂದ ಭರವಸೆಗಳಲ್ಲೇ ಕಾಲ ತಳಿತಾ ಇರಿ. ನೀವು ಈ ಮುಂದಿನ ಬಜೆಟ್ನಲ್ಲಿ ನಮ್ಮ ಮುನ್ಸಿಪಾಲ್ಟಿ ಎಲ್ಲ ಹೊರಗುತ್ತಿಗೆ ನೌಕರರಿಗೆ ನೀವು ನೇರ ಪಾವತಿ ಘೋಷಣೆ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಅನಿವಾರ್ಯವಾಗಿ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದೀವೋ ಮುಂದಿನ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕೋ ಬೇಡವೋ ಅಂತಕ್ಕಂಥ ಒಂದು ಚರ್ಚೆಗೆ ನಾವು ಒಡ್ಕೊಳ್ಬೇಕಾಗತ್ತೆ. ಆ ಥರದ ಒಂದು ತೀರ್ಮಾನ ತಗೊಳ್ಳೋಕ್ಕೆ ನೀವು ಅವಕಾಶ ಕೊಡಬಾರ್ದು. ಕೊಟ್ಟರೆ ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷಕ್ಕೆ ವ್ಯತಿರಿಕ್ತವಾದ ತೀರ್ಮಾನ ಇದಾಗ್ತೀರಿ ಅಂತ ಹೇಳ್ತಾ ಮುಖ್ಯಮಂತ್ರಿಗಳು ಬಹುಶಃ ಅವರೇನು ಈ ಸಾರಿ ಬಜೆಟನ್ನು ಮಂಡಿಸಿದ್ದಾರೆ, ಬಹುಶಃ ಮಹತ್ವಾಕಾಂಕ್ಷೆ ಬಜೆಟ್ ಅಂತ ಅಂದ್ಕೊಳ್ತೀನಿ. ಈ ಬಜೆಟ್ನಲ್ಲಿ ಒಂದು ಒಳ್ಳೆಯ ಸಿಹಿ ಸುದ್ದಿಯನ್ನು ನಮ್ಮ ಎಲ್ಲ ಹೊರಗುತ್ತಿಗೆ ನೌಕರರಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಪರಿಣಾಮವನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಎದುರಿಸಬೇಕಾಗ್ತದೆ ಅಂತ ಹೇಳಿ ಬಯಸ್ತೀನಿ. ಬೇಡಿಕೆ ಒಂದೇ, ಗುತ್ತಿಗೆ ಪದ್ಧತಿ ರದ್ದಾಗಬೇಕು, ನೇರ ಪಾವತಿ ಆಗಬೇಕು. ನಮ್ಮದು 3ನೇ ಸರಿ ಕಡತ ಹಿಂದಿರುಗಿದೆ. ಈ ಸರಿ ಅದರ ಬಜೆಟಲ್ಲಿ ಅದು ನಮ್ಮ ಪಾಸ್ ಮಾಡಿ ಎಲ್ಲ ಕಾರ್ಮಿಕರು, ಹೊರಗುತ್ತಿಗೆ ಕಾರ್ಮಿಕರಿಗೂ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ಸರ್ಕಾರದಲ್ಲಿ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಇಷ್ಟೇ ಸರ್ ನಮ್ಮ ಬೇಡಿಕೆ. ಕೊಟ್ಟಿದ್ದೀವಿ ಸರ್, ಇವಾಗ ಕೊಟ್ಟು ಸ್ಪಂದಿಸ್ತೀವಿ ಅಂತ ಹೇಳಿದ್ದಾರೆ ಸರ್. ಮುಂದಿನ ನಡೆ ನಮ್ಮದು ಹೆಂಗಿರುತ್ತೆ ಅಂದರೆ 31 ಜಿಲ್ಲೆಯಲ್ಲಿನೂ ಎಲ್ಲ ಕಾರ್ಮಿಕರು, ನಾವು ಕಸದ ವಾಹನ ಚಾಲಕರಾಗಿರ್ಬೋದು, ನೀರುಗಂಟೆ ಆಗಿರ್ಬೋದು, ವಾಟರ್ಮ್ಯಾನು ಮತ್ತು ಲೈಟ್ ಎಲ್ಲರೂ ನಾವು ಡೋರ್ ಟು ಡೋರ್ ಕೆಲಸ ಮಾಡೋರು ನಮಗೆ ಪಬ್ಲಿಕಲ್ಲಿ ನಮಗೆ ಯಾವ ಥರ ನಡೆ ನುಡಿ ಇದೆ ಅಂತ ನಮ್ಗೆ ಗೊತ್ತಿದೆ. ಈ ಸರಿ ನಾವು ಏನು ಮಾಡಬೇಕಂತನ್ನೋದು ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ಬೋದು, ನಮ್ಮ ತ್ಯಾಗರಾಜ ಅಣ್ಣ ಅವರು ಆಗಿರ್ಬೋದು, ಎಲ್ಲ ಮುಖಂಡರುಗಳು ಸೇರಿ ನಾವು ಒಂದು ನಿರ್ಧಾರ ತಗೊಂಡು ಮುಂದಿನ ಬದಲಾವಣೆ ಏನು ಮಾಡಬೇಕಂತ ನಮ್ಗೆ ಗೊತ್ತಿದೆ. ಈ ಸರಿ ರಾಜ್ಯ ಸರ್ಕಾರ ಎಲ್ಲ ಇದನ್ನು ಅರ್ತು ನಮಗೆ ಒಂದು ನ್ಯಾಯ ಒದಗಿಸ್ಕೊಟ್ರೆ ಮುಂದಿನ ದಿನಗಳಲ್ಲಿ ಉಳಗಾಲ ಇರುತ್ತೆ. ಇಲ್ಲಾಂದರೆ ನಮ್ಮ ಕಾರ್ಮಿಕರ ಎಲ್ಲ ಗೋಳು ಅವ್ರಿಗೆ ತಟ್ಟುತ್ತಾ ಅಂತೇಳಿ ನಾವು ಮನಸ್ಸು ನೊಂದುತ್ತಾ ಈಗ ಈ ಸಮಯದಲ್ಲಿ ನಾವು ಮಾತನಾಡ್ತಾ ಇದ್ದೀವಿ ಸರ್. ಈಗಾಗಲೇ ನಾವು ಏನು 2024ರಂದು ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಿದ್ರು ಇದೇ ವೇದಿಕೆಯಲ್ಲಿ. ಈ ಸ್ಥಳಕ್ಕೆ ಆಗಮಿಸಿ ನಮಗೆ ರಾಜ್ಯದ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಭರವಸೆ ಕೊಟ್ಟು ಹೋಗಿ ಈಗ 1.5 ವರ್ಷ ಆಯಿತು. 1 ತಿಂಗಳಲ್ಲಿ ನಿಮ್ಮ ಸಮಸ್ಯೆನ ಬಗೆಹರಿಸ್ತೀನಿ ಅಂತ ಹೋಗಿರೋರು ಗುತ್ತಿಗೆದಾರರಿಗೆ ಸಪೋರ್ಟಾಗಿ ನಿಂತ್ಕೊಂಡು ಇವತ್ತು ನಮ್ಮನ್ನು 7 ವರ್ಷ ಗುತ್ತಿಗೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ನಮ್ಮನ್ನು ನೇರವೇತನಕ್ಕೆ ಒಳಪಡಿಸಿ ಅಂತೇಳಿ ಸರಿಸುಮಾರು 16 ಲೆಟ್ರ್ಗಳನ್ನ ಕೊಟ್ಟಿದ್ದೀರಿ. ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅಷ್ಟೇ ಅರಮನೆ ಮೈದಾನದಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲೇ ನೇರವಾಗಿ ಹೇಳಿದ್ದಾರೆ, ನಮ್ಮನ್ನೆಲ್ಲ ಚಾಲಕರು ಸಹಾಯಕರುಗಳನ್ನ ನೇರವೇತನಕ್ಕೆ ಒಳಪಡಿಸ್ತೀರಿ ಅಂತೇಳಿ. ಆದರೆ ಈಗ ನೋಡಿದ್ರೆ ಮತ್ತೆ ಗುತ್ತಿಗೆ ಪದ್ಧತಿಗೆ ತಳ್ಳೋದಕ್ಕೆ ನೋಡ್ತಾ ಇದ್ದಾರೆ. ಆದ್ದರಿಂದ ಈಗೇನಾರ ನೀವು ಈ ಬಜೆಟ್ ಈ ಬಜೆಟ್ ನಡೆಯುವಂಥ ಸಂದರ್ಭದಲ್ಲಿ ನಮ್ಮ ಬೆಂಗಳೂರಲ್ಲೂ ಕೂಡ ಚಾಲಕರು ಸಹಾಯಕರುಗಳು ಕೆಲಸ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯಾದ್ಯಂತ ಚಾಲಕರು ಸಹಾಯಕರುಗಳು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿದ್ದಾರೆ. ನಮ್ಮೆಲ್ಲರೂ ನೇರವೇತನ ಒಳಪಡಿಸೋ ಒಂದು ಒಳ್ಳೆ ಬಜೆಟ್ ಆಗಬೇಕು, ಒಳ್ಳೆ ಆದೇಶ ಆಗಬೇಕು. ಇಲ್ಲವಾದಲ್ಲಿ ಖಂಡಿತವಾಗ್ಲೂ ಹೇಳ್ತೀರಿ, ನೀವು ಮುಖ್ಯಮಂತ್ರಿಗಳಾಗೋದಕ್ಕೆ ಮುಂದುವರಿಯೋದಕ್ಕೆ ಸಾಧ್ಯವಿಲ್ಲ. ಮತ್ತು ಉಪಮುಖ್ಯಮಂತ್ರಿಗಳಾಗಿ ಮುಂದುವರಿಯೋದಕ್ಕೆ DK ಶಿವಕುಮಾರ್ ಅವ್ರಿಗೂ ಸಾಧ್ಯವಿಲ್ಲ. ನೀವು ದಯವಿಟ್ಟು ರಾಜೀನಾಮೆ ಕೊಟ್ಟು ಬೇಕಾದ್ರೆ ನೀವು ವ್ಯಾಪಾರ ಮಾಡ್ಕೊಳ್ಳಿ ಗುತ್ತಿಗೆದಾರರ ಹತ್ರ. ಆದರೆ ಸರ್ಕಾರನ ಏನು ಸಾರ್ವಜನಿಕರಿಗೆ ಒಂದು ಒಳ್ಳೆ ಆದೇಶಗಳನ್ನ ಕೊಡ್ತೀವಿ, ಒಳ್ಳೆ ಸರ್ಕಾರನ ಕೊಡ್ತೀರಿ, ಒಳ್ಳೆ ಏನೋ ಸಂರಕ್ಷಣೆ ಮಾಡ್ತೀರಿ ಕಾರ್ಮಿಕರನ್ನ ಅಂತ ಹೇಳ್ಬಿಟ್ಟು ನಮ್ಮನ್ನು ಗುತ್ತಿಗೆ ಪದ್ಧತಿಗೆ ತಳ್ಳಿ ನಮ್ಮ ಜೀವನನ ಹಾಳು ಮಾಡೋ ಬದಲು ನೀವು ನಿಮ್ಮ ಬಿಸ್ನೆಸ್ಗಳನ್ನ, ನಿಮ್ಮ ವ್ಯಾಪಾರಗಳನ್ನ ಮಾಡ್ಕೊಳ್ಳಿ. ನಿಮ್ಮ ನಂತರ ನೀವು ರಾಜೀನಾಮೆ ಕೊಟ್ಟ ನಂತರ ಬರುವಂಥ ಸರ್ಕಾರಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ನಮ್ಮ ಪರವಾಗಿ ಒಳ್ಳೆ ಆದೇಶನ ಮಾಡ್ತಾರೆ ಅಂತೇಳಿ ನಾವು ಬಯಸ್ತಾ, ಈಗಾಗಲೇ ನಾವು ಮೆಮೊರಾಂಡಮ್ ಕೂಡ ಕೊಟ್ಟಿದ್ದೀರಿ, ಸರ್ಕಾರದ ಗಮನಕ್ಕೆ ಕೊಟ್ಟಿದ್ದೀರಿ. ದಯವಿಟ್ಟು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಬಗ್ಗೆ ನೇರವೇತನ ಪದ್ಧತಿಗೆ ಒಳಪಡಿಸಿಲ್ಲ ಅಂತ ಹೇಳಿದ್ರೆ ರಾಜೀನಾಮೆ ಕೊಡಬೇಕಂತೇಳಿ ಒತ್ತಾಯಿಸಿದ್ದೀರಿ. ಈಗ ಮುಂದಿನ ದಿನಗಳಲ್ಲಿ ನಮ್ಮ ಬಜೆಟ್ ಮಾಡುವಂಥ ಸಮಯದಲ್ಲಿ ಇದೇನಾದ್ರು ಆದೇಶ ಹೊರಡಿಸಿಲ್ಲ ಅಂದರೆ ನಾವು 100% ಇವರು ಒಂದು ರಾಜೀನಾಮೆಗೆ ಒತ್ತಾಯಿಸಿ ನಮ್ಮ ಎಲ್ಲ ಸಂಘಟನೆಗಳು ರಾಜ್ಯಾದ್ಯಂತ ಒತ್ತಾಯ ಮಾಡ್ತೀರಂತ ಈ ಮೂಲಕ ತಿಳಿಸ್ತಾ ಇದ್ದೀರಿ. ಜೈ